ಇದು ನಿಮ್ಮ ಧ್ವನಿ. ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಈ ಒಂದು ಈಗಾಗಲೇ ತಿಳಿಸಿದಂತೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಮ್ಮ ಯಲೋಳಿ ರಮೇಶ್ ಅಭಿಮಾನಿ ಬಳಗದ ಅಣದೂರ್ ಮಣಿಕುಮಾರ್ ಅವರು, ನಮ್ಮ ಮುಖಂಡರು, ಶ್ರೀಮತಿ ನಾರಾಯಣಮ್ಮನವರು, ನಮ್ಮ ಮಾಜಿ ಪುರಸಭಾ ಸದಸ್ಯರು, ನಗರಸಭಾ ಸದಸ್ಯರು ಲಕ್ಷ್ಮಣ್ ಅವರು, ಜನಾರ್ದನ್ ಅವರು, ಹೇಮಲತಾ ಜನಾರ್ದನ್ ಅವರು ಆಗಿದ್ದಾರೆ. ನಮ್ಮೆಲ್ಲರೂ ಗೊತ್ತಿದೆ, ಈ ಹಿಂದೆನೆ 13 ವರ್ಷಗಳ ಹಿಂದೆ ನಾನು ಸಮಾಜ ಮುಖಿಯಾದ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದಾದಂತ ಉಚಿತ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ನನ್ನ ಸೊಸೆ ಗರ್ಭಿಣಿಯಾಗಿದ್ದಾಗ ಪ್ರಾರಂಭ ಮಾಡಿದ್ವಿ. ಯಾವ ವರ್ಷ? ಅಂದಿನಿಂದ ಇಂದಿನವರೆಗೂ ಮಧ್ಯದಲ್ಲಿ ಕೊರೋನಾ ಸಂದರ್ಭದಲ್ಲಿ 3 ವರ್ಷ ಗ್ಯಾಪ್ ಆಯ್ತು. ಹಾಗಾಗಿ ಕೆಲವು ತೊಡಕುಗಳಿಂದ 1-2 ವರ್ಷ ಮಿಸ್ ಆಗಿರ್ಬೋದು. ಆ ಕಾರ್ಯಕ್ರಮನ ನಾವು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ. ಹಿಂದಿನ ವರ್ಷದ ಕಾರ್ಯಕ್ರಮದಲ್ಲಿ 380 ಹಿಂದಿನ ವರ್ಷದ ಕಾರ್ಯಕ್ರಮದಲ್ಲಿ 382 ಜನ ಇದರ ಸದುಪಯೋಗವನ್ನ ಪಡೆದು ತಮ್ಮ ಮಾಧ್ಯಮದ ಮುಖಾಂತರನೇ ಅವರ ಒಂದು ಅವಲೋಕವನ್ನ, ಅವ್ರಿಗಾದಂತ ಆನಂದವನ್ನ, ಅವ್ರಿಗಾದ ಸಂತೋಷವನ್ನ ಮಾಧ್ಯಮಗಳಲ್ಲೇ ಅವ್ರು ವ್ಯಕ್ತಪಡಿಸಿದ್ರು. ಅನೇಕ ಜನ ಹೆಣ್ಣು ಮಕ್ಕಳು. ನಾನು ಈಗಾಗಲೇ ನಿಮ್ಗೆ ತಿಳಿಸ್ದಂಗೆ ನಮ್ಮ ಮನೆಯಲ್ಲಿ 2015ರಲ್ಲಿ ನನ್ನ ಸೊಸೆಗೆ ಶ್ರೀಮಂತ ಮಾಡ್ಬೇಕಾದ್ರೆ ನನ್ನ ಅಕ್ಕ ತಂಗಿರು, ನಮ್ಮ ಕುಟುಂಬದವರು ಹೆಂಗಸರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಿ. ಯಾವ ತರ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಚೌಲ್ಟ್ರಿಯಲ್ಲಿ ಮಾಡ್ಬೇಕಾ, ಮನೆ ಹತ್ರನೇ ಮಾಡ್ಬೇಕಾ, ಯಾರ್ಯಾರಿಗೆ ಹೇಳ್ಬೇಕು, ರೇಷ್ಮೆ ಸೀರೆ ತರೋದೆಲ್ಲಿ, ಈ ತರ ಎಲ್ಲ ಏನೇನು ಅದಕ್ಕೆ ಅವನ್ಸಕ್ಕೆ ಏನೇನು ಅನುಕೂಲಗಳು ಬೇಕೋ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ನಾನು ಅದ್ ಕೇಳಿಸ್ಕೊಂಡು ಪಕ್ಕದಲ್ಲಿ ಕೂತಿದ್ದೆ ದೂರದಲ್ಲಿ. ಅಲ್ಲ, ನಮ್ಗೇನೋ ಭಗವಂತ ಅಷ್ಟೇ ಚೆನ್ನಾಗಿ ಇಟ್ಟಿದ್ದಾನೆ, ನಾವೆಲ್ಲ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಮನೆ ಮುಂದೆ ಮಾಡ್ತೀವಿ, ಇನ್ನೊಂದ್ ಕಡೆ ಮಾಡ್ತೀವಿ. ಎಷ್ಟೋ ಜನ ಕೂಲಿ ಕಾರ್ಮಿಕರು, ಬಡವರು, ದಿನಗೂಲಿ ನೌಕರರು, ಕಾರ್ಮಿಕರು, ತುಂಬಾ ಸಂಕಷ್ಟದಲ್ಲಿ ಇರೋರೆಲ್ಲ ಶ್ರೀಮಂತಕ್ಕ ಊರಲ್ಲಿ ಕದ್ದ ಮನೆಗೆ ಹೇಳೋದು ನಮ್ಮಲ್ಲಿ ವಾಡಿಕೆ. ಪ್ರತಿ ಮನೆಗೂ ಹೇಳೋದು. ಅದು ಕಾಲೋನಿ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ರೂ ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ಶ್ರೀಮಂತ ಕಾರ್ಯಕ್ರಮ ಇದೆ ಬನ್ನಿ ಅಂತ ಕರೆಯೋದು ವಾಡಿಕೆ. ಬಂದು ಆ ಮಕ್ಕಳು ಅನೇಕ ಜನಕ್ಕೆ ಈ ಶ್ರೀಮಂತ ಮಾಡೋ ಶಕ್ತಿ ಇರಲ್ಲ. ರೇಷ್ಮೆ ಸೀರೆ ತಂದು ಇನ್ನೊಂದು ಮತ್ತೊಂದು ಮಣ್ಣು ತುಂಬಕ್ಕೆ ಏನ್ ಬೇಕೋ ಮಾಡಕ್ಕೆ ಶಕ್ತಿ ಇರಲ್ಲ. ಅವ್ರು ಎಷ್ಟು ನೋವು ತಿಂತಾರೋ. ಹಾಗಾಗಿ ಯಾಕೆ ನಾವು ಸಾಮೂಹಿಕವಾಗಿ ಯಾರ್ಯಾರು ಇದಕ್ಕೆ ಬರ್ತಾರೋ ಅವ್ರಿಗೆಲ್ಲ ಒಂದು ತಮ್ಮುಖ ಮೀಡಿಯಾದಲ್ಲಿ ಒಂದು ಕರೆ ಕೊಟ್ಟು ಹ್ಯಾಂಡ್ ಬಿಲ್ಲಿಂಗ್ ಮಾಡಿಸಿ ಎಲ್ಲಾ ಕಡೆ ಹಂಚಿಕೆ ಮಾಡಿ ಎಷ್ಟು ಜನ ಬಂದ್ರೆ ಅಷ್ಟು ಜನಕ್ಕೆ ಯಾಕೆ ಒಂದು ಶ್ರೀಮಂತ ಕಾರ್ಯಕ್ರಮ ಮಾಡಬಾರ್ದು ಅನ್ನೋ ಚಿಂತನೆ ನನಗೆ ಬಂತು. ಹಾಗೇನೆ ಇಮಿಡಿಯೇಟ್ ಆಗಿ ನಾನು ಸೊಸೆ ಕೇಳಿದೆ, ಏನಮ್ಮ ನನ್ನ ಮೈಂಡ್ ಹಿಂಗ್ ಅನಿಸ್ತಾ ಇದೆ, ನನ್ ಚಿಂತನೆ ಹಿಂಗಿದೆ ಅಂತಂದೆ. ಅಯ್ಯೋ ಅದಕ್ಕಿನ್ನು ಪುಣ್ಯದ ಕೆಲಸ ಬೇಕಾ, ಮಾಡಿ ಪಾಪ ದಯವಿಟ್ಟು, ಇನ್ನ ಒಳ್ಳೇದಲ್ವಾ ಅದು, ಅವ್ರೆಲ್ರ ಜೊತೆ ಕೂತು ನಾನು ಮಾಡಿಸ್ಕೊಳಕ್ಕೆ ಅಂತ. ಸೊ ಆಗ ಎಲ್ಲ ಯಾವ ತರ ಮಾಡ್ಬೇಕು ಏನು ಅಂತೇಳಿ ಚರ್ಚೆ ಮಾಡಿ, ಅದೇ ನಮ್ಮನೆ ಮಹಿಳೆಯರ ಜೊತೆ, ನನ್ನ ತಂಗಿ ಜೊತೆ ಸಾರ್ವಜನಿಕವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಯಾರೇ ಗರ್ಭಿಣಿಯರು 3 ತಿಂಗಳ ಮೇಲೆ
ಗರ್ಭಿಣಿಯರು ಬಂದ್ರೆ ಅವ್ರಿಗೆ ಒಂದು ಒಳ್ಳೆ ಗುಣಮಟ್ಟದ ಸೀರೆ ಕೊಟ್ಟು, ಹಸಿರು ಬಳೆ ಕೊಟ್ಟು ಒಂದು ಮಡಿಲು ತುಂಬುವಂತ ಕಾರ್ಯಕ್ರಮ. ಅದಕ್ಕಿನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಿದ್ದೀವಿ ಇಂದಿನ ಸೀಮಂತಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಕೆಂಪೇಗೌಡ ಹಾಸ್ಪಿಟಲ್ನ OBG ಗೈನಕಾಲಜಿ HOD ಸಮೇತವಾಗಿ ಡಾಕ್ಟರ್ಗಳು ಅವ್ರಿಗೆ ಶ್ರೀಮಂತಿಕೆ ಮಾಡೋದ್ರ ಜೊತೆಗೆ ಅದಕ್ಕಿಂತ ಪ್ರಮುಖವಾಗಿ 5-6 ಕೊಠಡಿಯಲ್ಲಿ ಅವ್ರಿಗೆ ಎಷ್ಟನೇ ತಿಂಗಳು ಅವರ ಆರೋಗ್ಯ ತಪಾಸಣೆ ಮತ್ತು ಮಾರ್ಗಸೂಚಿ, ಕೆಲವು ಗರ್ಭಿಣಿ ಸ್ತ್ರೀಯರಿಗೆ ಬೇಕಾದಂತ ಕೆಲವು ಪೋಷಕಾಂಶಗಳ ಮಾತ್ರೆಗಳು ಇವೆಲ್ಲ ಉಚಿತವಾಗಿ ಕೊಟ್ಟು, ಉದಾಹರಣೆಗೆ ಲೈನ್ ಆಗಿ ನಿಲ್ತಾರೆ. ಫಸ್ಟ್ ಹೋತಾನೆ ಒಬ್ಬ OBG HOD ಡಾಕ್ಟ್ರು, ಮುಖ್ಯ ಡಾಕ್ಟ್ರು ತೂಕ ಹಾಕಿ ಎಷ್ಟನೇ ತಿಂಗಳು ಏನು ಹೆಂಗಂತ ಒಂದು ಕೇಸ್ ಶೀಟ್ ಬರೀತಾರೆ. 2ನೇ ರೂಮ್ ಹೋಗ್ತಾರೆ, ಅವ್ರ ತೂಕ ಎಲ್ಲ ನೋಡಿ ಅವ್ರಿಗೆ ಏನೇನ್ ತಗೋತಾ ಇದ್ದೀರಾ ತಿಂಡಿ, ನ್ಯೂಟ್ರಿಷನಿಸ್ಟ್ ಏನ್ ತಿಂಡಿ ತಗೋತಾ ಇದ್ದೀರಾ, ಏನ್ ಊಟ ಮಾಡ್ತಿದ್ದೀರಾ, ಯಾವ ಟೈಮ್ಗೆ ಏನ್ ತಿಂತಾ ಇದ್ದೀರಾ ಅಂತೇಳಿ ನ್ಯೂಟ್ರಿಷನ್ ಅವ್ರು ಕೇಳಿ ಏನ್ ತಗೋಬೇಕು ಅಂತ ಸಲಹೆಯನ್ನ ಕೊಡೋದು. ಯಾವ ಟೈಪ್ ಎಕ್ಸರ್ಸೈಸ್ ಮಾಡ್ಬೇಕು, ಯಾವ ಟೈಪ್ ಎಷ್ಟು ವಾಕ್ ಮಾಡ್ಬೇಕು, ಈ ತರವಾಗಿ ಹಂತ ಹಂತವಾಗಿ. ಆಮೇಲೆ ಡೆಲಿವರಿ ಟೈಮಲ್ಲಿ ನೀವು ಏನೇನ್ ಪಾಲಿಸ್ಬೇಕು, ಯಾವ ರೀತಿ ನೀವು ನಿಯಮಗಳು ಪಾಲಿಸ್ಬೇಕು, ಯಾವ ರೀತಿ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು, ಈಸಿ ನಾರ್ಮಲ್ ಡೆಲಿವರಿ ಆಗ್ಬೇಕಾದ್ರೆ ಯಾವ ರೀತಿ ನೀವು ಎಕ್ಸರ್ಸೈಸ್ ಮಾಡ್ಬೇಕು, ಈ ತರ ಸಲಹೆ ಸೂಚನೆಗಳನ್ನ ಕೊಟ್ಟು, ಅದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿಷ್ಠಿತ ನಮ್ಮ ರಾಜ್ಯ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ನೀವು ಹೆರಿಗೆ ಟೈಮಲ್ಲಿ ಹೆರಿಗೆಗೆ ಬಂದ 2 ದಿವಸ ಮುಂಚೆ ಡೇಟ್ ಕೊಟ್ಟಿರ್ತಾರೆ, ಅವ್ರು ಟೆಸ್ಟ್ ಮಾಡಿಸ್ಕೊಂತಿರ್ತಾರೆ, ಟೆಸ್ಟ್ಗಳಿಗೂ ಹೋಗ್ಬೋದು. ಹೆರಿಗೆ ಆಗ್ಬೇಕಾದ್ರೆ ಸಂಪೂರ್ಣವಾಗಿ ಉಚಿತವಾಗಿ ಹೆರಿಗೆ ಮಾಡಿಸುವಂತ ಕೆಲಸ ಕೆಂಪೇಗೌಡ, ಬೆಂಗಳೂರಿನ ಕೆಂಪೇಗೌಡ ಹಾಸ್ಪಿಟಲ್ ಅಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಿದ್ವಿ. ಈವನ್ ಅದು ಸಿಜೇರಿಯನ್ ಆಗ್ಲಿ ಯಾವುದೇ ಆದ್ರೂ ಯಾವುದೇ ₹1 ಕೂಡ ಚಾರ್ಜ್ ಮಾಡದೆ ಅಡ್ಮಿಷನ್ ಮಾಡಿಕೊಂಡು, ಈವನ್ ಬೆಡ್ ಚಾರ್ಜ್ ಕೂಡ ಹಾಕದೆ ಉಚಿತವಾಗಿ ಮಾಡುವಂತ ವ್ಯವಸ್ಥೆಯನ್ನ ಇದೇ ಮುಂದಿನ ತಿಂಗಳು 6ನೇ ತಾರೀಕು ಬೆಳಗ್ಗೆ 7:30-8 ಗಂಟೆಗೆ ಪ್ರಾರಂಭ ಆಗ್ತದೆ ಗುರುರಾಜ ಕಲ್ಯಾಣ ಮಂಟಪದಲ್ಲಿ. ಮಾಮೂಲಿ ಅಲ್ಲೇ ನಾವು ಅವತ್ತಿಂದ ರಾಯರ ಗುರುರಾಜ ಕಲ್ಯಾಣ ಮಂಟಪದಲ್ಲೇ ಪ್ರಾರಂಭ ಮಾಡಿದ್ದು. ಈಗ ಅಲ್ಲೇ ಚೌಲ್ಟ್ರಿ ಕಾಲೇಜ್ ಸಿಕ್ಕಿದೆ, ಅಲ್ಲೇ ಬರುವಂತ 6ನೇ ತಾರೀಕು 6-9 ಭಾನುವಾರ ಬೆಳಗ್ಗೆ 7:00ವರೆಗೆ ಪ್ರಾರಂಭ ಆಗಿ ಪೂರ್ತಿ ಎಷ್ಟು ಜನ ಬಂದ್ರೆ ಅಷ್ಟು ಜನಕ್ಕೆ ನಾವು ಕೂಡ ಇದನ್ನ ನಮ್ಮ ಪತ್ರಿಕೆಗಳು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಜಾತ್ಯತೀತವಾಗಿ ಅದನ್ನು ಮೆನ್ಷನ್ ಮಾಡಿ. ಯಾಕಂದ್ರೆ ಕೆಂಪೇಗೌಡ ಹಾಸ್ಪಿಟ್ಲು ನಾನು ಒಕ್ಕಲಿಗ ಸಂಘ ಡೈರೆಕ್ಟರ್ ಅಂದ್ರೆ ಒಕ್ಕಲಿಗರು ಮಾತ್ರ ಬರೋದು ಅನ್ನೋದು ಬೇಡ, ಜಾತ್ಯತೀತವಾಗಿ ಎಲ್ಲ ಸಮುದಾಯದವರು ಬಂದು ಇದ್ರ ಸದುಪಯೋಗನ ಪಡ್ಕೋಬೇಕು. ಅವರೆಲ್ರಿಗೂ ಶಾಸ್ತ್ರೋಕ್ತವಾಗಿ, ಆ ಶಾಸ್ತ್ರೋಕ್ತವಾಗಿ ಏನು ಅಂತ ನನ್ನ ಸೊಸೆ ಹೇಳ್ತಾರೆ, ಅವರೇ ಆರ್ಗನೈಸರ್ ಇದಕ್ಕೆ, ಹೇಮಲತಾ ಜನಾರ್ದನ್ ಅವರೇ ಈ ಒಂದು ಕಾರ್ಯಕ್ರಮದ ಸಂಚಾಲಕರು, ರೂವಾರಿ ಪ್ಲಸ್ ಸಂಚಾಲಕರು. ಮೇಡಮ್ ಕರೆಕ್ಟ್ ಆಗಿ ರೂವಾರಿ ಕೂಡ ಜೊತೆಗೆ ಇದೆಲ್ಲ ವ್ಯವಸ್ಥೆಗಳು ಮಾಡಿ ಅವ್ರು ಕರೆಕ್ಟ್ ಆಗಿ ಊಟದ ಟೈಮ್ಗೆ ಹೋಳಿಗೆ ಊಟವನ್ನ ನೀಡಿ ಸ್ವಾಮಿಗಳು ಬರ್ತಾರೆ, ಸ್ವಾಮಿಗಳು ಆಶೀರ್ವಚನ ನೀಡ್ತಾರೆ. ಮಂಗಳನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಮಾಡಂತ ಇಷ್ಟು ಕಾರ್ಯಕ್ರಮಗಳು ನಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಪಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡಿ. ಅಪ್ಪ ಹೇಳ್ದಂಗೆ ಇದು 11 ತುಂಬಿ 12ನೇ ವರ್ಷ.
2015 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಮಧ್ಯದಲ್ಲಿ ಕೊರೋನಾದಿಂದ ಒಂದು 3-4 ವರ್ಷ ಸ್ಟಾಪ್ ಆಯ್ತು ಅಷ್ಟೇ. ಇದು ಒಂಥರ ಸೀಮಂತ ಅನ್ನೋದು ಒಬ್ಬ ಹೆಣ್ಣಿಗೆ ಗರ್ಭಾವಸ್ಥೆಯಲ್ಲಿ ತುಂಬಾ ಅತ್ಯುನ್ನತ ಟೈಮ್ ಇದು. ಯಾಕಂದ್ರೆ ಆ ಟೈಮಲ್ಲಿ ಆರೋಗ್ಯ, ತಾಯಿನೂ ಅಷ್ಟೇ ಮಗುನೂ ಅಷ್ಟೇ ಆರೋಗ್ಯವಾಗಿರ್ಬೇಕು, ಮತ್ತೆ ಮಾನಸಿಕವಾಗಿ ತುಂಬಾ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅವಾಗೆ ಏನದು ಡೆಲಿವರಿ ಟೈಮಲ್ಲಿ ಆಗ್ಬೋದು, ಪೋಸ್ಟ್ ಡೆಲಿವರಿ ಆಗ್ಬೋದು, ತುಂಬಾ ಅಂದ್ರೆ ಮಗು ಆರೋಗ್ಯವಾಗಿ ಹುಟ್ಟಬೇಕು ಅಂತಂದ್ರೆ ತಾಯಿ ಮಾನಸಿಕವಾಗಿ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟೆ ಇದು. ಇವಾಗಲ್ದೆಲ್ಲ ಸೀಮಂತ ಅಂದ್ರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿ ಇದು, ಪರಂಪರೆಗೆ ಹಂಗೆ ಮಾಡ್ಕೊಂಡ್ ಬರ್ತಿದ್ದಾರೆ ಅದು. ಇದು ಕೆಲವರು 5 ತಿಂಗಳಲ್ಲಿ ಮಾಡ್ತಾರೆ, ಕೆಲವರು 9 ತಿಂಗಳಲ್ಲಿ ಮಾಡ್ತಾರೆ. ಈವನ್ ಇವರು ಮುಸ್ಲಿಂ ಸಮುದಾಯದಲ್ಲೂ ಇದೆ ಈ ತರ ಮಾಡುವಂಥದ್ದು. ಇದು ಓನ್ಲಿ ಗರ್ಭಿಣಿಯರಿಗೆ ಮಗು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಮಾಡೋ ಕಾರ್ಯಕ್ರಮ. ತಾಯಿ ಸಂತೋಷವಾಗಿದ್ರೆ ಮಗು ಚೆನ್ನಾಗಿ ಹುಟ್ಟುತ್ತೆ ಅನ್ನೋ ಒಂದು ಕಾರಣದಿಂದ ಬಂದಿರೋದಿದು. ಶಾಸ್ತ್ರೋಕ್ತವಾಗಿ ಸೀರೆ, ಬಳೆ, ಹೆಣ್ಣಿಗೆ ಆಕ್ಚುಲಿ ಏನು ನಮ್ಗೆ ಸಂಸ್ಕೃತಿ ಅಂತಂದ್ರೆ ಅರ್ಶಿನ ಕುಂಕುಮ, ಬಳೆ, ಸೀರೆ, ಹಣ್ಣು ಹಂಪಲು, 5 ತರ ಹಣ್ಣು, ಸ್ವೀಟು ಎಲ್ಲ ಕೊಟ್ಟು ಮಳ್ ತುಂಬ್ತೀವಿ. ಮಾಮೂಲಿ ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಣು ಮಗುಗೆ ಹೆಂಗೆ ಮಾಡ್ತೀವೋ ಅದೇ ರೀತಿನೇ ಪ್ರತಿ ಬಂದಿರೋರೆಲ್ಲ ನಮ್ಮ ಮನೆ ಹೆಣ್ಮಗು ಅಂತಾನೆ ಪ್ರತಿಯೊಬ್ಬರಿಗೂ ಒಂದೇ ತರನೇ ನೋಡಿ ಅದೇ ರೀತಿನೇ ಮಾಡ್ತೀವಿ. ಇನ್ನೊಂದು ಖುಷಿ ಏನು ಅಂತಂದ್ರೆ, ಲಾಸ್ಟ್ ಟೈಮ್ ನೀವು ನೋಡಿರ್ಬೇಕು, ಪ್ರತಿಯೊಬ್ರುನು ಹೆಂಗೆ ನಮ್ಮ ಮನೆಯಲ್ಲಿ ರೆಡಿ ಆಗ್ತಾರೆ, ಲೈಕ್ ಅಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ರು ಅಲ್ಲಿ ಅವರು ಏನೋ ಯಾರೋ ಮಾಡ್ತಿದ್ದಾರೆ, ನಾವು ಹೋದ್ರೆ ಏನೋ ಬರುತ್ತೆ ಅಂತ ಬಂದಿರ್ಲಿಲ್ಲ. ಅವ್ರು ನಾವು ಪಾಲ್ಗೊಳ್ಬೇಕು ಸೀಮಂತ, ನಾನು ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಸಮೇತ ಅತ್ತೆ ಮಾವ ಮಕ್ಕಳು ಎಲ್ಲರೂ ಕುಟುಂಬ ಸಮೇತ ಬಂದಿದ್ರು. 382 ಜನ ಅವತ್ತು ಪಾಲ್ಗೊಂಡಿದ್ದು. ಈ ಸರಿ ಇನ್ನೂ ಜಾಸ್ತಿ ಬರ್ತಾರೆ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇದೆ. ಫ್ಯಾಮಿಲಿ ಸಮೇತ ಬಂದಿದ್ರು. ಸುಮಾರು 800 1000 ಜನ ಊಟ ಮಾಡಿದ್ರು. ಕಂಪ್ಲೀಟ್ ಫ್ಯಾಮಿಲಿ ಇವಾಗ್ಲೂ ಅದನ್ನೇ ಹೇಳ್ತಿದೀವಿ, ಕುಟುಂಬ ಸಮೇತ ಬನ್ನಿ. ನಿಮ್ ಮಾಧ್ಯಮ ಮಿತ್ರರಿಗೆ ಏನ್ ಹೇಳ್ತಿದೀನಿ ಅಂತಂದ್ರೆ, ನಿಮ್ ಮೂಲಕ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗ್ಲಿ, ಇದೊಂದು ಸಣ್ಣ ಕಾರ್ಯಕ್ಕೆ ನಿಮ್ದು ಒಂದು ಕೈ ಜೋಡಿಸ್ಬಿಟ್ಟು ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಂತೀನಿ.